ಪಿಎಸ್ಐ ಪರೀಕ್ಷೆ ಬರೆದ 402 ವಿದ್ಯಾರ್ಥಿಗಳ ಜೀವನ ಅತಂತ್ರವಾಗಿದೆ. ಫಲಿತಾಂಶ ಪ್ರಕಟಗೊಂಡು 7 ತಿಂಗಳು ಕಳೆದಿದ್ರೂ ನೌಕರಿ ಮಾತ್ರ ಇಲ್ಲ. ಗೃಹ ಸಚಿವರ ಭೇಟಿಗೆ ಅವಕಾಶ ನೀಡದ ಪೊಲೀಸರು ಪಿಎಸ್ಐ ಪರೀಕ್ಷೆ ಬರೆದ 402 ಅಭ್ಯರ್ಥಿಗಳ ಜೀವನ ಅತಂತ್ರ ಆಗಿರೋದು. ಫಲಿತಾಂಶ ಪ್ರಕಟಗೊಂಡು 7 ತಿಂಗಳಾಗಿದೆ, ಆದರೂ ನೌಕರಿ ಕೊಟ್ಟಿಲ್ಲ. ಇನ್ನು ಗೃಹ ಸಚಿವರ ಭೇಟಿಗೆ ಅವಕಾಶ ನೀಡಿಲ್ಲ ಪೊಲೀಸರು. ಪ್ರೋಟೋಕಾಲ್ ನೆಪ ಹೇಳಿ ಅವಕಾಶಕ್ಕೆ ನಿರಾಕರಿಸಿದ್ದಾರೆ. ಬಾಗಲಕೋಟೆ ನವನಗರದ ಪೊಲೀಸ್ ಮೈದಾನದ ಬಳಿ ನಡೆದಿರುವಂತಹ ಘಟನೆ ಇದು. ಪರೀಕ್ಷೆಯಲ್ಲಿ ಆಯ್ಕೆಯಾದ 402 ಪರೀಕ್ಷಾರ್ಥಿಗಳಿಗೆ ಇನ್ನೂ ಆರ್ಡರ್ ಕಾಪಿ ಸಿಕ್ಕಿಲ್ಲ. ಪಿಎಸ್ಐ ಕನಸಿನಲ್ಲಿದ್ದವರಿಗೆ ಮದುವೆನೂ ಇಲ್ಲ, ನೌಕರಿಯೂ ಇಲ್ಲ. ಸರ್ಕಾರದ ನಡೆಗೆ ಭಾವಿ ಪಿಎಸ್ಐಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 2024ರ ಅಕ್ಟೋಬರ್ನಲ್ಲಿ ನಡೆದಂಥ ಪಿಎಸ್ಐ ಪರೀಕ್ಷೆ 2024ರ ಡಿಸೆಂಬರ್ನಲ್ಲಿ ಫಲಿತಾಂಶವೂ ಕೂಡ ಪ್ರಕಟ ಆಗಿತ್ತು. ಆದರೆ ಇದುವರೆಗೂ ಕೂಡ ಅವರಿಗೆ ಆರ್ಡರ್ ಕಾಪಿ ಬಂದಿಲ್ಲ. ಇದು ಯಾಕೆ ಇಷ್ಟಾಗಿ ತಡ ಆಯಿತು? ಅರ್ಥನೇ ಆಗ್ತಾ ಇಲ್ವಲ್ಲ ಇದು. 2024ರಲ್ಲೇ ಫಲಿತಾಂಶ ಬಂದರು, ಇದುವರೆಗೂ ಆರ್ಡರ್ ಕಾಪಿ ಬಂದಿಲ್ಲ ಅಂತ ಅಂದರೆ ಏನರ್ಥ? 402 ಪರೀಕ್ಷಾರ್ಥಿಗಳಿಗೆ ಆರ್ಡರ್ ಕಾಪಿ ಬಂದಿಲ್ಲ ಇದುವರೆಗೂ. ಸೊ ಗೃಹ ಸಚಿವರನ್ನ ಭೇಟಿ ಮಾಡಬೇಕು ಅಂತ ಅಂದರೆ ಪೊಲೀಸ್ನವರು ಅವರನ್ನು ತಡೆ ಹಿಡಿದಿದ್ದಾರೆ. ಹೆಸರು ಭಾಗ್ಯ, ನಂದು ಜಮಖಂಡಿ. ನಾವು 2021ನಲ್ಲಿ 402 ನೋಟಿಫಿಕೇಶನ್ ಆದಾಗ ಅದು ಫಿಸಿಕಲ್ ಎಲ್ಲ ಮಾಡಿಕೊಂಡು ಏನೋ ಕೋರ್ಟ್ ಕೇಸ್ ಆಗಿ ಎಕ್ಸಾಮ್ ಸ್ವಲ್ಪ ಡಿಲೇ ಆಗಿ ಲಾಸ್ಟ್ ಇಯರ್ ಅಕ್ಟೋಬರಲ್ಲಿ ಎಕ್ಸಾಮ್ ಮುಗಿಸ್ಕೊಂಡ್ವಿ. ಎಕ್ಸಾಮ್ ಮುಗಿಸ್ಕೊಂಡು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಡಿಸೆಂಬರಲ್ಲಿ ಬಂದಿತ್ತು ಸರ್. ನಮ್ಮದು 2024 ಡಿಸೆಂಬರಲ್ಲಿ ಬಂದಿತ್ತು. ಆಮೇಲೆ ಮೆಡಿಕಲ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫೆಬ್ರವರಿಯಲ್ಲಿ ಮುಗಿಸ್ಕೊಂಡಿದ್ದೀವಿ ಸರ್. ಫೆಬ್ರವರಿ ಆಗಿ ಇವಾಗ 4 ಮಂತ್ಸ್ ಆಯಿತು. 4 ಮಂತ್ಸ್ ಮುಗೀತು. ಆಕ್ಚುಲಿ ಅಕಾರ್ಡಿಂಗ್ ಟು ರೂಲ್ಸ್ 3 ಮಂತ್ಸ್ ಒಳಗಡೆ ಕೊಡ್ಬೇಕು ಅಂದ್ರೆ ಮೆಡಿಕಲ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ 3 ಮಂತ್ಸ್ ಒಳಗಡೆ ಆರ್ಡರ್ ಇಶ್ಯೂ ಮಾಡಬೇಕು ಅಂತ ರೂಲ್ಸ್ ಇದೆ. ಇವಾಗ 4 ಮಂತ್ಸ್ ಆದ್ರೂ ಇನ್ನೂ ಆರ್ಡರ್ ಇಶ್ಯೂ ಮಾಡಿಲ್ಲ. ಇದರಿಂದ ನಂಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್. ಸೋಷಿಯಲಿ ಬಂದು ನಮ್ಮ ಹುಡುಗಿರಿಗೆ ಐಡಿಯಲ್ ಮ್ಯಾರೇಜ್ ಏಜ್ ಅಂತ ಬಂದ್ರೆ 25 to 30 ಒಳಗಡೆ ನಾವು ಮ್ಯಾರೇಜ್ ಆಗಬೇಕು ಸರ್. ಆಲ್ರೆಡಿ ನಾವು 402 ಜೂನಿಯರ್. ನಾವು 402 ಅಲ್ಲಿ 1998 ಬಾರ್ನ್ ಏನಿದೀವಲ್ಲ ಅವರೇ ಜೂನಿಯರ್ ಸರ್. ನಾವು 1998 ಹಿಡ್ಕೊಂಡ್ರು ನಮ್ಗೆ 27 ಏಜ್ ರನ್ನಿಂಗ್ ಇದೆ ಸರ್. ನಮ್ಗೆ 27 ನಮ್ಗಿಂತ ಸೀನಿಯರ್ಸ್ ಇದ್ದಾರೆ ಎಲ್ಲರೂ ಆಲ್ಮೋಸ್ಟ್ ಹುಡುಗಿರೆಲ್ಲ ಅಂದ್ರೆ 30+ ಇದ್ದಾರೆ. ಇದರಿಂದಾಗಿ ಏನಾಗ್ತಿದೆ, ಎಷ್ಟೋ ಜನ ಹುಡುಗರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡಕ್ ಆಗ್ತಿಲ್ಲ ಸರ್. ಎಷ್ಟೋ ಜನ ಹುಡುಗಿರಿಗೆ 402 PSI ಹುದ್ದೆಗಳಿಗೆ ನೇಮಕಾತಿ ಆಗಿದೆ ಸರ್. 2021 ಆಗಿತ್ತು ಸರ್. ಅದು ಎಕ್ಸಾಮ್ ಆಗಿದ್ದು 2024 ಅಕ್ಟೋಬರ್ 3ನೇ ತಾರೀಕು ಆಗಿದೆ ಸರ್. ರಿಸಲ್ಟ್ ಬಂದ್ಬಿಟ್ಟು ಡಿಸೆಂಬರ್ 26ನೇ ತಾರೀಕು ಕೊಟ್ಟಿದ್ದಾರೆ ಸರ್ 2024. ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ ಎಕ್ಸಾಮು ಎಲ್ಲ ಕಂಪ್ಲೀಟ್ ಆಗಿ, ಸಿಂಧುತ್ವ ಕಂಪ್ಲೀಟ್ ಆಗಿ ಫೆಬ್ರವರಿಗೆಲ್ಲ ಕಂಪ್ಲೀಟ್ ಮಾಡಿದ್ವಿ ಸರ್ ಪ್ರೊಸೆಸ್ ಅಷ್ಟು. ಆಕ್ಚುಲಿ ನಮ್ಮ C&R ರೂಲ್ಸ್ ಪ್ರಕಾರ ಏನಿದೆ ಸರ್, 3 ತಿಂಗಳ ಒಳಗಡೆ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ 3 ತಿಂಗಳ ಒಳಗಡೆ ನಮ್ಗೆ ಆರ್ಡರ್ ಕಾಪಿ ಕೊಡ್ಬೇಕಂತಿತ್ತು ಸರ್. ಫೆಬ್ರವರಿ ಕಂಪ್ಲೀಟ್ ಆದ್ರೂ ಇನ್ನು ಇವಾಗ ಜೂನ್ ಮುಗಿತಾ ಬಂತು ಸರ್. ಇನ್ನೂ ಆರ್ಡರ್ ಕಾಪಿ ಬಂದಿಲ್ಲ ನಮಗೆ. ಈಗ ಆಲ್ರೆಡಿ ಹೆಂಗಾಗಿದೆ ಸರ್, ಈಗ ಸ್ಕ್ಯಾಮ್ ಆಗಿ ಬೇಕು ಸರ್. ಲಾಸ್ಟ್ 545 ಅವ್ರದ್ದು ಎಕ್ಸಾಮು ಚೆನ್ನಾಗಿ, ಆಮೇಲೆ ಎಕ್ಸಾಮ್ ಮಾಡಿ ಚೆನ್ನಾಗಿ ಮಾಡಿ ಅವರೆಲ್ಲ ಆರ್ಡರ್ ಕಾಪಿ ಕೊಟ್ಟರು ಸರ್. ಈಗ ಅವ್ರದ್ದು ಕೊಟ್ಟಾದ್ಮೇಲೆ ನಮ್ದು ಕೊಡ್ಬೇಕಿತ್ತು ಸರ್. 2 ಒಟ್ಟಿಗೆ ನೋಟಿಫಿಕೇಶನ್ ಆಗಿದ್ದು, ಬಟ್ ನಮ್ಗೆ ಕೊಡೋಕೆ ಡಿಲೇ ಮಾಡ್ತಾರೆ ಸರ್. ನಮ್ಗೆ ಏನು ರೀಸನ್ ಅನ್ನೋದು ಗೊತ್ತಾಗ್ತಿಲ್ಲ ಸರ್ ಕರೆಕ್ಟಾಗಿ. ಅದಕ್ಕೆ ನಮಗೆ ಈಗ ಆದಷ್ಟು ಜಲ್ದಿ ಆರ್ಡರ್ ಕಾಪಿ ಕೊಟ್ಟರೆ ಒಳ್ಳೇದಾಗತ್ತೆ. 402 ನಮ್ದು 402 PSI ಆರ್ಡರ್ ಕಾಪಿ ಇಶ್ಯೂ ಮಾಡ್ಬೇಕಾಗಿತ್ರಿ. 402 PSI ಆರ್ಡರ್ ಕಾಪಿ ಇಶ್ಯೂ ಮಾಡ್ಬೇಕಾಗಿತ್ರಿ. ಡಿಲೇ ಆಗಿತ್ತು. 5 ಮಂತ್ಸ್ ಆಯ್ತ್ರಿ. ನಮ್ದೆಲ್ಲ ಮೆಡಿಕಲ್ ಆಮೇಲೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಎಲ್ಲ ಮುಗ್ದೈತ್ರಿ. ಸಿಂಧುತ್ವ ಎಲ್ಲ ಮಾಡ್ಕೊಂಡಿದ್ದೀವ್ರಿ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅದಾವ್ರಿ. ಆರ್ಡರ್ ಕಾಪಿ ಇಶ್ಯೂ ಮಾಡೋದು ಡಿಲೇ ಮಾಡ್ತಿದ್ದಾರೆ ಸರ್. ಅಷ್ಟು ಇದು ನೋಟಿಫಿಕೇಶನ್ ಒಂದು 4 ವರ್ಷದ ಹಿಂದೆ 2020ರಲ್ಲಿ ಆಗಿತ್ತು. ಅದು ಎಕ್ಸಾಮ್ ನಾವು ಹೋದ ವರ್ಷ ಅಕ್ಟೋಬರ್ 3ರಲ್ಲಿ ಬರ್ದಿದ್ವಿ. ರಿಸಲ್ಟು ಮೊನ್ನೆ ಡಿಸೆಂಬರ್ ಎಂಡಿಗೆ 26ಗೆ ಬಿಟ್ಟಿದ್ರು. ಎಲ್ಲ ಕ್ಲಿಯರ್ ಆಗಿದೆ. ನಮ್ಮದು ಏನು ಪೆಂಡಿಂಗ್ ಇಲ್ಲ. ನಮಗೂ ಎಲ್ಲ ಏಜ್ ಆಗ್ತಿದೆ ಇವಾಗ. ನಾವೆಲ್ಲ 28 ಏಜ್. ಇವ್ರು ಹಿಂಗೆ ಡಿಲೇ ಮಾಡ್ಕೊಂತ ಹೋದ್ರೆ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಫ್ಯಾಮಿಲಿ ಇಶ್ಯೂಸ್, ಪರ್ಸ್ನಲ್ ಇಶ್ಯೂಸ್ ಅದು ಇರ್ತಾವ್ರಿ ಎಲ್ಲರದು. ನಾವು 402 ಜನ ಅದೇರಿ, ಒಬ್ರಲ್ಲಿ ಇಬ್ರಲ್ಲಿ. ನಮ್ದು 402 PSI ಆರ್ಡರ್ ಕಾಪಿ ಇಶ್ಯೂ ಮಾಡ್ಬೇಕಾಗಿತ್ರಿ.